ಕಾಂಗ್ರೆಸ್ನಲ್ಲಿ ಜೋರಾಯಿತು ಕುರ್ಚಿ ಕಿತ್ತಾಟ. ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಣ್ಣದ ನಡುವೆ ಟಾಕ್ ಫೈಟ್. ಹೈಕಮಾಂಡ್ ಅಂಗಳ ತಲುಪಿದ ದಂಗಲ್. ರಾಜ್ಯ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ಲಾನ್. ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದ ಸಿಎಂ. ಕಾಂಗ್ರೆಸ್ ನಾಯಕರ ನಡೆ ಪ್ರಶ್ನಿಸಿದ ಕೇಸರಿ ಟೀಮ್. ಚಿಕ್ಕೋಡಿಯಲ್ಲಿ ನಕಲಿ ವೈದ್ಯರ ಹಾವಳಿ. ಫೇಕ್ ಡಾಕ್ಟರ್ಗೆ ಆರೋಗ್ಯಾಧಿಕಾರಿಗಳ ಶಾಕ್. ಆಸ್ಪತ್ರೆ ಮೇಲೆ ದಾಳಿ ನಡೆಸಿ ಸೀಸ್. ರಾಜ್ಯದ ಹಲವೆಡೆ ಮುಂದುವರಿದ ಮಳೆ ಅಬ್ಬರ. ದಕ್ಷಿಣ ಕನ್ನಡದಲ್ಲಿ ಜನಜೀವನ ತತ್ತರ. ಕೊಡಗಿನಲ್ಲೂ ವರುಣನ ಅವಾಂತರ. ನೂತನ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ನಾಯಕರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕದ 28 ಸಂಸದರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು. ಮೀಟಿಂಗ್ನಲ್ಲಿ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಡಾಕ್ಟರ್ ಸಿಎನ್ ಮಂಜುನಾಥ್, ರಾಜಶೇಖರ ಹಿಟ್ನಾಳ್ ಸೇರಿದಂತೆ ಹಲವು ಸಂಸದರು ಭಾಗಿಯಾಗಿದ್ದರು. ಈ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಡೆಸಿದ್ರು. ಈ ಮೂಲಕ ರಾಜ್ಯ ಸಂಸದರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿದಂತಹ ಸ್ವಾಮೀಜಿ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಆಯ್ಕೆಗೆ ಪಕ್ಷದಲ್ಲಿ ನೀತಿ ನಿಯಮ ಇದೆ. ಮುಖ್ಯಮಂತ್ರಿ ಆಗಲು ಶಾಸಕರ ಬೆಂಬಲ ಬೇಕು. ಅದನ್ನ ಬಿಟ್ಟು ಸ್ವಾಮೀಜಿ ಹೇಳ್ತಾರೆ ಅಂತ ಮಾಡೋದಕ್ಕಾಗಲ್ಲ. ಎಲ್ಲರಿಗೂ ಮಾತಾಡೋಕೆ ಅವಕಾಶ ಇದೆ, ಆದರೆ ಅವರ ಮಾತು ಕೇಳೋರು ಬೇಕಲ್ಲ ಅಂತ ದೆಹಲಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಅವರಿಗೂ ಮುಖ್ಯಮಂತ್ರಿ ಸ್ಥಾನಕ್ಕೂ ಸಂಬಂಧ ಇಲ್ಲ. ಅವರಿಗೆ ಅವರ ಅಭಿಪ್ರಾಯವನ್ನು ಅವರು ವೇದಿಕೆ ಮೇಲೆ ಹೇಳಿರ್ಬೋದು. ಆದರೆ ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಆದಂಥ ನೀತಿ ನಿಯಮಗಳಿದ್ದಾವೆ, ಶಾಸಕರಿದ್ದಾರೆ, ಪಕ್ಷದ ತೀರ್ಮಾನಗಳಿದ್ದಾವೆ, ಪಕ್ಷದ ಹೈಕಮಾಂಡ್ ಇರ್ತದೆ. ಅದೆಲ್ಲವನ್ನು ಬಿಟ್ಟು ಒಬ್ಬರು ಸ್ವಾಮೀಜಿ ಹೇಳ್ತಾರೆ ಅಂತ ಹೇಳಿದರೆ ಯಾವುದು ಕೂಡ ಆ ರೀತಿ ನಡೆಯೋದಿಲ್ಲ. ಅವರ ಅಭಿಪ್ರಾಯವನ್ನು ಅವ್ರು ಹೇಳಿರ್ಬೋದು ಅಷ್ಟೇ. ಸಿದ್ದರಾಮಯ್ಯ 5 ವರ್ಷ ಅಲ್ಲ 10 ವರ್ಷ ಸಿಎಂ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಪರ ಸಚಿವ ಕೆಎನ್ ರಾಜಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಅಧಿಕಾರವನ್ನ ಯಾರು ಬಿಟ್ಕೊಡ್ತಾರೆ? ಆ ಸ್ವಾಮೀಜಿಗಳು ಅವರ ಸ್ಥಾನ ಬಿಟ್ಕೊಡ್ತಾರಾ? ನಾಳೆಯಿಂದ ನಾನು ಖಾವಿ ಬಟ್ಟೆ ಹಾಕ್ತೀನಿ, ಬಿಟ್ಕೊಡ್ತಾರಾ ಅಂತ ಸ್ವಾಮೀಜಿ ಹೇಳಿಕೆಗೆ ಸಚಿವ ಕೆಎನ್ ರಾಜಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಚಂದ್ರಶೇಖರನಾಥ ಸ್ವಾಮೀಜಿಗಳು ಮಾತಾಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ. ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿ ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಬೇಕು ಅನ್ನುವಂಥ ಕಾರ್ಯಕ್ರಮ ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಸಿಎಂ ಸ್ಥಾನವನ್ನು ಬಿಟ್ಕೊಂಡು ಕೊಡಬೇಕು ಅಂತ ಬಿಟ್ಕೊಡ್ಬೇಕು. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಇದೇ ಪ್ರಶ್ನೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ನೀವು ಸಚಿವ ಸಂಪುಟದಲ್ಲಿ ಇದ್ದೀರಲ್ಲ ಸರ್, ಯಾರು ಬಿಟ್ಕೊಡೋಕೆ ಹೋಗ್ತಾರೆ ನಡೀದೆ. ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿದ್ದ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಬಿಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗುವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯನವರು ಬಿಟ್ಟು ಕೊಡಬೇಕು ಎಂಬ ಒಕ್ಕಲಿಗ ಸ್ವಾಮೀಜಿ ಹೇಳಿಕೆಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನಮ್ಮ ಪಕ್ಷದ ಆಂತರಿಕ ವಿಚಾರ. ಒಬ್ಬರು ಸಿಎಂ ಇರುವಾಗ ಆ ರೀತಿ ಮಾತನಾಡೋದು ಅಪ್ರಸ್ತುತ. ಸಿದ್ದರಾಮಯ್ಯನವರು ದಕ್ಷ ಆಡಳಿತಗಾರರಿದ್ದಾರೆ ಅಂತ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳಿದ್ದಾರೆ ಅಂತ. ಅವ್ರು ಗೊತ್ತಿಲ್ಲದೆ ನಾನು ಯಾಕೆ ಮಾತಾಡಲಿ. ಆದರೆ ಈ ವಿಷಯಗಳೆಲ್ಲ ಭಾಳ ಸೀರಿಯಸ್ ಇಶ್ಯೂಸು. ಮತ್ತು ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಅದರಲ್ಲೂ ಕೂಡ ಒಬ್ಬ ಅತ್ಯಂತ ಅನುಭವಿ ಮತ್ತು ಆಡಳಿತಗಾರ ಸನ್ಮಾನ್ಯ ಸಿದ್ದರಾಮಯ್ಯನವರು, ಜನಪ್ರಿಯ ನಾಯಕರು. ಅವರಿದ್ದಾಗ ನನಗನ್ಸುತ್ತೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದು ಅಪ್ರಸ್ತುತ ಮತ್ತು ಸರಿ ಕೂಡ ಅಲ್ಲ. ನನಗೆ ಗೊತ್ತಿಲ್ಲಪ್ಪ.